ಕರ್ನಾಟಕದ ಯತ್ನಾಳ್ ರೀತಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ತರೂರಾಗಿದ್ದಾರೆ. ಶಶಿ ತರೂರ್ ಕಾಂಗ್ರೆಸ್ನ ಒಳಗಿದ್ದುಕೊಂಡೇ ಅವಮಾನವನ್ನು ಮಾಡ್ತಾ ಇದ್ದಾರೆ, ಮುಖಭಂಗವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕುಟುಂಬ ಎಷ್ಟು ಇವರನ್ನು ಸಹಿಸ್ಕೋಬೇಕು? ಕರ್ನಾಟಕದಲ್ಲಿ ಹೇಗೆ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿಗೆ ಯತ್ನಾಳ್ ಅವಮಾನಗಳ ಮೇಲೆ ಅವಮಾನಗಳನ್ನು ನೇರವಾಗಿಯೇ ಬೈಗುಳಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ರು. ಯತ್ನಾಳ್ ಅವರನ್ನು BJP ಉಚ್ಚಾಟನೆ ಮಾಡ್ತು. ಆದರೆ ಶಶಿ ತರೂರನ್ನು ಕಾಂಗ್ರೆಸ್ ಉಚ್ಚಾಟನೆ ಮಾಡಿಲ್ಲ ಅಷ್ಟೆ. ಮತ್ತೆ ಶಶಿ ತರೂರ್ ಕಾಂಗ್ರೆಸ್ನ ಪಾರಂಪರಿಕ ರಾಜಕೀಯ ಅಂದರೆ ಕುಟುಂಬ ರಾಜಕಾರಣ ಬಗ್ಗೆ ದನಿ ಎತ್ತಿದ್ದಾರೆ. ಕುಟುಂಬ ರಾಜಕಾರಣ ಸರಿಯಲ್ಲ, ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣ ಬೇಕಾಗಿರಲಿಲ್ಲ ಅನ್ನುವ ಮಾತುಗಳನ್ನಾಡಿದ್ದಾರೆ. ಅಂದರೆ ಇದು ಸೋನಿಯಾ ಗಾಂಧಿ ನಂತರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅದಕ್ಕಿಂತ ಹಿಂದೆ ರಾಜೀವ್ ಗಾಂಧಿ, ಅದಕ್ಕಿಂತ ಹಿಂದೆ ಇಂದಿರಾ ಗಾಂಧಿ, ಈ ಗಾಂಧಿ ಕುಟುಂಬ ಅಧಿಕಾರವನ್ನು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತಾ ಬರ್ತಾ ಇರೋದ್ರ ಬಗ್ಗೆ ಶಶಿ ತರೂರ್ ಈಗ ಆಡಿರುವಂಥ ಮಾತು ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ. ಇನ್ನು ಶಶಿ ತರೂರ್ ಅವರನ್ನು ಕಾಂಗ್ರೆಸ್ಸಿಂದ ಹೊರ ಹಾಕ್ತಾರೆ, ಬಹುತೇಕ ಅವರನ್ನು ಉಚ್ಚಾಟನೆ ಮಾಡ್ತಾರೆ, ಇಲ್ಲಾಂದರೆ ಶೋಕಾಸ್ ನೋಟಿಸನ್ನು ಅವ್ರ ಮೇಲೆ ಜಾರಿ ಮಾಡ್ತಾರೆ. ಏನು ಮಾಡಿದರೂ ಕೂಡ ನೇರವಾಗಿಯೇ ಶಶಿ ತರೂರ್ ಎಲ್ಲವನ್ನ ಬಿಚ್ಚಿ ಬಿಸಾಕ್ತಾ ಇದ್ದಾರೆ. ಬೇಕಿರೋದು ಇದಕ್ಕೆ ಪ್ರತಿ ಉತ್ತರ ಹೊರತು, ಉತ್ತರವನ್ನು ಕಾಂಗ್ರೆಸ್ನಿಂದ ಪಡ್ಕೋಬೇಕೇ ಹೊರತು ಶಶಿ ತರೂರ್ ಕೇಳಿದರೆ ಅವರು ಇದಕ್ಕೆ ನೇರವಾಗಿ ವಿರೋಧನ ವ್ಯಕ್ತಪಡಿಸ್ತಾರೆ. BJPಯ ಪರವಾಗಿ ಅವರು ಬಹುತೇಕ ಸಂದರ್ಭಗಳಲ್ಲಿ ನಿಂತಿದ್ದಾರೆ. ಮೋದಿಯ ನಡೆಯನ್ನು ಅವರು ಸ್ವಾಗತಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ಎಲ್ಲೂ ಕೂಡ ಮೋದಿ ನಡೆಯನ್ನು ಇತ್ತೀಚೆಗೆ ಶಶಿ ತರೂರ್ ವಿರೋಧಿಸಿದ್ದೇ ಇಲ್ಲ. ಹಾಗೆ ನೋಡಿದರೆ ಇವರ ಈ ಆಪರೇಷನ್ ಸಿಂಧೂರ ನಂತರ BJP ಪರವಾಗಿ ಸಂಪೂರ್ಣವಾಗಿ ನಿಂತಿದ್ದು ನೋಡಿ ಇವ್ರನ್ನ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡ್ತಾರೆ ಅಂತ ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಆದರೆ CP ರಾಧಾಕೃಷ್ಣನ್ ಅವರನ್ನು BJP ತಮಿಳುನಾಡು ರಾಜಕೀಯ ನಾಯಕನನ್ನು ಉಪರಾಷ್ಟ್ರಪತಿ ಮಾಡಿದರು. ಮುಂದೆ ಈಗ ಕೇರಳದ ಚುನಾವಣೆ ಮುಂದಿನ ವರ್ಷ ಬರ್ತಾ ಇದೆ. ಆ ಕೇರಳದ ಚುನಾವಣೆ ಬರುವ ವೇಳೆಗೆ BJP ಶಶಿ ತರೂರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತಾರೆ. ಅವರು BJPಗೆ ಬರ್ತಾರೆ. ಅವರನ್ನು ಕೇರಳದಲ್ಲಿ ಇಟ್ಕೊಂಡು BJP ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ. ಈಗಾಗಲೇ BJP ಕೇರಳದಲ್ಲಿ ಒಂದು ಸಂಸದರನ್ನು ಹೊಂದಿದೆ. ಈಗಾಗಲೇ ಸುರೇಶ್ ಗೋಪಿಯವರು ತ್ರಿಶೂರ್ನಿಂದ ಗೆದ್ದಿದ್ದಾರೆ. ಇನ್ನು ಹೆಚ್ಚಿನ ಸ್ಥಾನಗಳನ್ನು BJP ಮುಂದಿನ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಪೈಪೋಟಿ ಕೊಟ್ಟು ಗೆಲ್ಲಬೇಕು ಅಂತ ಹೇಳಿದರೆ ಶಶಿ ತರೂರ್ ಅವರು BJPಗೆ ಬರ್ತಾರೆ. ಅಲ್ಲಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿಕೊಂಡು BJP ಕೇರಳದಲ್ಲಿ ರಾಜಕೀಯವಾಗಿ ನೆಲೆ ಕಂಡುಕೊಳ್ಳೋಕೆ ಯೋಚಿಸ್ತಾ ಇದೆ ಅನ್ನೋದು ಈ ಒಂದು ಶಶಿ ತರೂರ್ ನಿರಂತರವಾಗಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾ ಇರೋದು. ಕಾಂಗ್ರೆಸ್ಸೇ ಉಚ್ಚಾಟನೆ ಮಾಡಿದರೆ BJPಗೆ ಬಂದು ಬಿಡೋಣ ಅಂತ ಯೋಚಿಸ್ತಾ ಇದ್ದಾರಾ ಅನ್ನುವ ಎಲ್ಲ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. शशि तरूर जी ने ठीक ही कहा होगा. उन्होंने अपना अनुभव से कहा होगा. देश के अच्छे पार्लियामेंटेरियन है. कांग्रेस पार्टी को और उनकी जो सहयोगी दल यहाँ जैसे राजद टाइप के लोगों को ये तो चुभेगा ही, क्योंकि उनकी राजनीति एक परिवार से ही सीमित है. ये सामंतवादी लोग एक परिवार के बाहर सोच ही नहीं सकते हैं. शशि थरूर जी के इस बयान को मैं स्वागत करता हूं. Mr. Tharoor has explained how the first family of Congress party, the Gandhi-Vadra dynasty, has been responsible for cementing this idea, this negative thought that political position and power can be matter of birthright. I applaud Dr. Tharoor for speaking something that I spoke about 7-8 years ago within the party. But I just hope that the same repercussions that were brought upon me for speaking against the Namdar Rahul Gandhi do not follow on Dr. Tharoor. Already Dr. Tharoor has been sidelined for showing a mirror to the foremost nepo kid of India, Rahul Gandhi, on Operation Sindoor. And now also his article, the Namdars, nepo kids of Bihar and of India, that is Tejaswi and Rahul, they may take it quite personally.